ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 20ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 34 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 13 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ ಇರಲಿದೆ. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗಿನ ಜಾವ 4 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 11 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 42 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 24 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗೆ ಈ ದಿನದಲ್ಲಿ ಯಾರು ಜ್ಞಾನಾರ್ಜನೆಯನ್ನು ಮಾಡ್ತಾರೆ, ಯಾರು ಗುರುವಿನಿಂದ ಉಪದೇಶವನ್ನು ಪಡ್ಕೊಳ್ತಾರೆ, ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಳ್ತಾರೆ, ಅಂಥವ್ರಿಗೆ ತುಂಬ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಗುರು ಈ ಧರ್ಮಕ್ಕಾಗಲಿ ಪಾಂಡಿತ್ಯಕ್ಕಾಗಲಿ ಶ್ರದ್ಧೆಗಾಗಲಿ ಸದ್ಗುಣಕ್ಕೆ ಗಾಂಭೀರ್ಯಕ್ಕೆ ನ್ಯಾಯಕ್ಕೆ ವಿಶೇಷವಾಗಿ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಯಾವ ಧರ್ಮದಿಂದ ನಡೆಯುತ್ತೆ, ಯಾವ ರೀತಿಯಲ್ಲಿ ನ್ಯಾಯಯುತವಾಗಿ ನಡೆಯುತ್ತೆ ಅಂಥದ್ದು ಉತ್ತಮ ಫಲಗಳನ್ನೇ ತಂದುಕೊಡುತ್ತೆ. ಇನ್ನು ಗುರುವನ್ನು ಪುತ್ರಕಾರಕ ಅಂತ ಹೇಳ್ತಾರೆ, ಧನಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ.
ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ಹೆಚ್ಚಿನ ನೆರವು ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಪತ್ತು ಸಂಪಾದನೆ ಕೂಡ ವೃದ್ಧಿಯಾಗತ್ತೆ. ಒಟ್ಟಾರೆ ಗುರುವಿನ ಮಾರ್ಗದರ್ಶನ ನಿಮಗೆ ಅತ್ಯುತ್ತಮವಾದ ಫಲವನ್ನು ತರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ಕೆಲಸಗಳು ಆರಂಭ ಆದರೆ ಒಳ್ಳೆಯದಿದೆ. ಆದರೆ ಈ ದಿನದ ಮಧ್ಯಾಹ್ನದ ಗುರುಹೋರದ ಸಂದರ್ಭದಲ್ಲಿ ನಿಮಗೆ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 40 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿರಿ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 42 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 32 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 26 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ಈ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ ಬುಧ ಹೋರಾದಲ್ಲಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಮೀಡಿಯೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳ ಹಾಕುವಂಥದ್ದು, ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಆದಷ್ಟು ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 26 ನಿಮಿಷದಿಂದ ಸಂಜೆ 6 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ರವಿ ಹೋರಾದಲ್ಲಿ ಮಾಡ್ಬೋದು. ಹಾಗೆ ಅಗ್ರಿಮೆಂಟ್ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳ ಹೂಡುವಂಥದ್ದು, ಇವೆಲ್ಲವನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 37 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣ ಆಗಲಿ, ಪೂರ್ವ ಸಿದ್ಧತೆಯಾಗಲಿ ಮಾಡಿಕೊಳ್ಳಿಕ್ಕೆ ಈ ಶುಕ್ರ ಹೋರವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ, ತುಂಬ ಅನುಕೂಲತೆಗಳು ಇರುವಂಥದ್ದು ಶುಕ್ರ ಹೋರದಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 32 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು, ಸೂಕ್ತವಾದಂಥ ಹೊರ ಯಾವುದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಹಿರಿಯರ ಈ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನವಪಂಚಮ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ತಮಗೆ ಗೊತ್ತಿರ್ಬೋದು, ಇಲ್ಲಿ ನವಮಿ ಮತ್ತು ಪಂಚಮಿ ಈ ಎರಡರ ದೃಷ್ಟಿಯ ಬಗ್ಗೆ ಒಂದು ವಿಶೇಷ ಯೋಗ ರೂಪುಗೊಳ್ಳುವಂಥದ್ದು. ಇದು ವ್ಯಕ್ತಿಯ ಜೀವನದಲ್ಲಿ ಸುಖವನ್ನು, ಸಮೃದ್ಧಿಯನ್ನು, ಯಶಸ್ಸನ್ನು ಕರುಣಿಸುವಂಥ ಒಂದು ಯೋಗ ಇದು. ಇದನ್ನು ರಾಜಯೋಗ ಅಂತಲೇ ಕೆಲವರು ಕರೆಯುವಂಥದ್ದು ಕೂಡ ಇದೆ.
ಹಾಗಾಗಿ ಈ ಯೋಗ ಯಾವಾಗ ರೂಪುಗೊಳ್ಳುತ್ತೆ ಅಂತ ಹೇಳಿದ್ರೆ, ಯಾರ ಜಾತಕದಲ್ಲಿ 9ನೇ ಮತ್ತು 5ನೇ ಮನೆಯಲ್ಲಿ ಪರಸ್ಪರ ಶುಭ ದೃಷ್ಟಿಗಳಿರುತ್ತೋ, ಅಂಥದ್ರಲ್ಲಿ ಉತ್ತಮ ಗ್ರಹಗಳು ಇರುತ್ತೋ, ಆಗ ಈ ನವಪಂಚಮ ಯೋಗ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ. ಪ್ರಸ್ತುತದಲ್ಲಿ ಗುರು ಮತ್ತು ಚಂದ್ರ ಇವರಿಬ್ಬರೂ ಒಟ್ಟಿಗೆ ಇದ್ದರೆ ಗಜಕೇಸರಿ ಯೋಗವನ್ನು ನಿರ್ಮಾಣ ಮಾಡುತ್ತೆ. ಇಲ್ಲಿ ಈ ನವಮ ಮತ್ತು ಪಂಚಮ ಯೋಗಗಳು ರೂಪುಗೊಂಡಾಗ ಜಾತಕದ 9 ಮತ್ತು 5ನೇ ಮನೆಯಲ್ಲಿ ಇವುಗಳ ಸಂಚಾರ ಇದ್ದಾಗ, ಬಹಳ ವಿಶೇಷವಾದಂತಹ ದೃಷ್ಟಿ ಇದ್ದಾಗ ಇಲ್ಲಿ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಜಾತಕದ 9ನೇ ಮನೆ ಅದೃಷ್ಟವನ್ನು ತಿಳಿಸುವಂಥದ್ದು, ಇದು ಧರ್ಮವನ್ನು. ಹಾಗೆ ಈ ಗುರುಗ್ರಹ ಇದ್ದಾಗ ಅಲ್ಲಿ ದೂರದ ಯಾತ್ರೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಸಂಭವಿಸುತ್ತೆ. ಇದನ್ನೇ ಅದೃಷ್ಟದ ಸ್ಥಾನ, ಭಾಗ್ಯಸ್ಥಾನ ಅಂತ ಹೇಳಿ ಕರೆಯುವಂಥದ್ದಿದೆ. ಅಲ್ಲಿ ಈ 9ನೇ ಮನೆಯಲ್ಲಿ ಗುರುಗ್ರಹದಂತಹ ಶುಭ ಗ್ರಹಗಳನ್ನು ಹೊಂದಿರುವಂಥದ್ದು ಅತ್ಯುತ್ತಮ. ಹಾಗೆ ಈ ಗುರುಗ್ರಹದ ದೃಷ್ಟಿ ಏನಾದರೂ 9ರ ಸ್ಥಾನದಲ್ಲಿರುವಂಥ ಚಂದ್ರನ ಮೇಲೆ ಬಿದ್ದರೆ, ಹಾಗೆ ಈ ಚಂದ್ರನ ದೃಷ್ಟಿ ಏನಾದರೂ 5ರ ಸ್ಥಾನದಲ್ಲಿರುವಂಥ ಗುರುವಿನ ಮೇಲೆ ಬಿದ್ದರೆ ಅದು ನವ ಪಂಚಮ ರಾಜಯೋಗವನ್ನು ಸೃಷ್ಟಿಸುತ್ತೆ ಅನ್ನುವಂಥ ವಿಚಾರ. ಏಕೆಂದರೆ ಇಲ್ಲಿ 5ನೇ ಮನೆ ವಿದ್ಯೆಯನ್ನು, ಬುದ್ಧಿಯನ್ನು, ಶಿಕ್ಷಣವನ್ನು, ಸಂತಾನವನ್ನು, ಹಾಗೆ ರಚನಾತ್ಮಕತೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ 5ನೇ ಮನೆಯಲ್ಲಿ ಶುಭಗಳ ಪ್ರಭಾವದಿಂದ ವ್ಯಕ್ತಿಯ ಜ್ಞಾನ ವಿಕಾಸ ಆಗುತ್ತೆ, ವ್ಯಕ್ತಿಯ ಬುದ್ಧಿ ಹೆಚ್ಚಾಗುತ್ತೆ, ಇದರಿಂದ ಯಶಸ್ಸು ಸಿಕ್ಕತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಅಭಿಪ್ರಾಯ. ಹಾಗಾಗಿ ಈ 3 ರಾಶಿಯವರಿಗೆ ಸೇರಿದಂತಹ ಜನರ ಅದೃಷ್ಟವೇ ಬದಲಾವಣೆ ಆಗುವಂಥದ್ದು. ಇವರು ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ತಾರೆ, ಜೀವನದಲ್ಲಿ ಯಶಸ್ಸು ಸಿಕ್ಕತ್ತೆ, ಗೌರವಕ್ಕೆ ಪಾತ್ರವಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿದ್ದರೆ ಅವರ ಶಿಕ್ಷಣದಲ್ಲಿಯೂ ಕೂಡ ಇವರಿಗೆ ಜಯ ಲಭಿಸುತ್ತೆ, ಜೊತೆಗೆ ಭೌತಿಕ ಬೌದ್ಧಿಕ ವಿಕಾಸಗಳು ಆಗುವಂಥದ್ದು. ಹಾಗಾಗಿನೇ ಧನ ಕನಕ ಸಂಪತ್ತುಗಳ ಸಮೃದ್ಧಿಯನ್ನು ಹೊಂದುವಂಥ ಯೋಗ ಈ ನವಪಂಚಮ ಯೋಗದಲ್ಲಿ ಇರುವಂಥದ್ದು. ಒಟ್ಟಾರೆ ಇದೊಂದು ಶುಭ ಯೋಗ, ಪ್ರಬಲವಾದಂತಹ ಯೋಗ. ಇದು 3 ರಾಶಿಗೆ ಸೇರಿದಂತಹ ಜನರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಪ್ರಗತಿಯನ್ನು ತಂದುಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ನವಪಂಚಮ ಶುಭ ಯೋಗ ರೂಪುಗೊಳ್ಳುವಂಥ ದಿನ ಬಹಳ ವಿಶೇಷವಾಗಿರುವಂಥದ್ದು. ಇದು ಈ ಮಹಾಶಿವರಾತ್ರಿ ಹಬ್ಬದ ದಿನ ರೂಪುಗೊಳ್ಳುವಂಥದ್ದು. ಅಂದರೆ ಫೆಬ್ರವರಿ 26ನೇ ತಾರೀಕು ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿಯಂದು ಮಾಸ ಶಿವರಾತ್ರಿ ಇರುತ್ತೆ. ಇದನ್ನೇ ಮಹಾಶಿವರಾತ್ರಿ ಅಂತ ಹೇಳಿ ಆಚರಿಸುವಂಥದ್ದು. ಆ ದಿನವೇ ಶನೇಶ್ವರ ಜಯಂತಿ ಕೂಡ ಇರುವಂಥ ದಿನ. ಆ ದಿನದಂದೇ ಈ ನವಪಂಚಮ ಶುಭ ಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಶಿವಭಕ್ತರು ಈ ದಿನ ಅಂದರೆ ಈ ಮಹಾಶಿವರಾತ್ರಿಯ ದಿನ ಶಿವನ ಅನುಗ್ರಹ ಪ್ರಾಪ್ತಿಗಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು, ಉಪವಾಸವನ್ನು ಮಾಡುವಂಥದ್ದು, ಜಾಗರಣೆಯನ್ನು ಮಾಡುವಂಥದ್ದನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆ ದಿನದಂದೇ ಚಂದ್ರ ಮತ್ತು ಗುರುವಿನ ನಡುವೆ ನವಪಂಚಮ ಹೆಸರಿನ ಶುಭ ಯೋಗವೊಂದು ರೂಪುಗೊಳ್ತಾ ಇದೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಈ 2 ಗ್ರಹಗಳು ಕೂಡ ಈ ದಿನ ಪೃಥ್ವಿ ತತ್ವ ಇರುವಂಥ ರಾಶಿಯಲ್ಲಿ ಚಲಿಸ್ತಾ ಇರುತ್ತೆ. ಇಲ್ಲಿ ಈ ಶುಭ ನವಪಂಚಮ ಯೋಗದ ನಿರ್ಮಾಣದಿಂದ ಈ ರಾಶಿ ಚಕ್ರದ ಎಲ್ಲ ರಾಶಿಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಆದರೆ ಈ 3 ರಾಶಿಯವರಿಗೆ ತುಂಬ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ವೃತ್ತಿ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಔದ್ಯೋಗಿಕ ಜೀವನದಲ್ಲಿ ಅತ್ಯಂತ ಎತ್ತರವನ್ನು ತಲುಪುವಂಥ ಸಾಧ್ಯತೆ ಇಲ್ಲಿದೆ. ಹಾಗಾಗಿ ಈ ನವಪಂಚಮ ರಾಜಯೋಗವನ್ನು ಅನುಭವಿಸುವಂಥ 3 ರಾಶಿಗಳಲ್ಲಿ ಮೊದಲನೇದು ಕರ್ಕಾಟಕ ರಾಶಿ. ಇಲ್ಲಿ ಮಹಾಶಿವರಾತ್ರಿಯ ದಿನ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮ್ಮ 7ನೇ ಮನೆಯಲ್ಲಿ ಇರ್ತಾನೆ. ಮತ್ತು ಗುರುಗ್ರಹ 11ನೇ ಮನೆಯಲ್ಲಿ ಚಲಿಸುವಂಥದ್ದು. ಹಾಗಾಗಿ ಈ ಗುರುಗ್ರಹದ ದೃಷ್ಟಿ ಚಂದ್ರನ ಮೇಲೆ, ಹಾಗೆ ಚಂದ್ರ ಇರುವಂಥ ಈ ಮಕರ ರಾಶಿಯಿಂದ 5ನೇ ಮನೆಯಲ್ಲಿ ಗುರು ಇರುವಂಥವನು. ಹಾಗಾಗಿ ಲಾಭ ಸ್ಥಾನದಲ್ಲಿರುವಂಥ ಗುರುವಿನಿಂದ ಬಹಳ ವಿಶೇಷ ಫಲಗಳು ಕರ್ಕಾಟಕ ರಾಶಿಯವರಿಗೆ ಸಿಕ್ಕತ್ತೆ. ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೂ ಕೂಡ ಇದು ನಿಮಗೆ ಸಾಧ್ಯವಾಗಿಸುತ್ತೆ. ಹಾಗೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಸುಧಾರಿಸುವಂಥ ಹಂತವನ್ನು ತಲುಪುತ್ತೆ. ಇನ್ನು ಲಾಭದ ಮನೆಯಲ್ಲಿ ಚಲಿಸುವಂತಹ ಗುರುವಿನಿಂದ ಈ ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಹಾಗೆ ಈ ಸಂದರ್ಭ ನೀವು ಅಂದುಕೊಂಡಂತಹ ಅಥವಾ ನಿಮಗೆ ಇಷ್ಟ ಇರುವಂತಹ ಕೆಲಸ ಸಿಕ್ಕುವಂಥದ್ದು, ಅಂತಹ ಜವಾಬ್ದಾರಿಗಳೇ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನೀವು ಬಯಸಿದಂತಹ ಯೋಗ ನಿಮಗೆ ಕೂಡಿ ಬರುತ್ತೆ.
ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುವಂತಹ ಒಂದು ಹಾದಿಯನ್ನು ತೋರಿಸುತ್ತೆ ನಿಮಗೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಯಾವುದೇ ಸ್ಥಿರಾಸ್ತಿಯನ್ನು, ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕೆ ಯಾರು ಯೋಚಿಸ್ತಾ ಇರ್ತೀರಿ ಅಂಥವರ ಆಸೆ ಈಡೇರುತ್ತೆ. ಇನ್ನು ನಿಮ್ಮ ಸಂಪತ್ತು, ನಿಮ್ಮ ಸಂಪಾದನೆ, ನಿಮ್ಮ ಸಂಪನ್ಮೂಲ, ನಿಮ್ಮ ಗಳಿಕೆ, ಆದಾಯ ಇದರಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದಂಥ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಗುರು ಮತ್ತು ಚಂದ್ರನಿಂದ ರೂಪುಗೊಳ್ಳುವಂಥ ಈ ನವಪಂಚಮ ಯೋಗ ವಿಶೇಷವಾಗಿ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತಹ ಶುಭಗಳನ್ನು ತರುತ್ತೆ. ಅಂದರೆ ಮನೆಯ ಸದಸ್ಯರೊಂದಿಗೆ ಈ ಸಮಯದಲ್ಲಿ ನೀವು ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥ ಸಂಭವ ಬಹಳಷ್ಟು ಹೆಚ್ಚಾಗಿರುತ್ತೆ. ಕನ್ಯಾ ರಾಶಿಗೆ ಸೇರಿದಂತಹ ವಿವಾಹ ಯೋಗ್ಯ ವ್ಯಕ್ತಿಗಳಿಗೆ ಈ ಅವಧಿಯಲ್ಲಿ ತಾವು ಅಂದುಕೊಂಡಂತಹ ಸಂಗಾತಿ ದೊರೆಯುವಂಥದ್ದು, ನಿಮಗೆ ವಿವಾಹ ಯೋಗ ಕೂಡ ಕೂಡಿ ಬರುವಂಥದ್ದು. ಇನ್ನು ವ್ಯಾಪಾರವನ್ನು ಮಾಡುವಂಥ ಅಥವಾ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರಿಗೆ ಈ ಶುಭ ಯೋಗದಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ತೀರಿ. ತುಂಬ ಕಂಫರ್ಟಬಲ್ ಆಗಿರ್ತೀರಿ ಈ ಸಂದರ್ಭದಲ್ಲಿ. ಅದರಲ್ಲೂ ಗುರುವಿನ ಕೃಪೆಯಿಂದ ಈ ರಾಶಿಗೆ ಸೇರಿದಂಥವರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲೂ ಕೂಡ ಶುಭ ಫಲಗಳಿರುತ್ತೆ. ಇನ್ನು ವ್ಯವಹಾರದಲ್ಲಿ ಲಾಭಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂತಹ ಸಂದರ್ಭಗಳು ಕೂಡಿ ಬರುತ್ತೆ. ಒಟ್ಟಾರೆ ನಿಮ್ಮ ಕ್ಷೇತ್ರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲೇ ಒಂದು ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ತುಂಬ ಸ್ಮರಣೀಯವಾದಂತಹ ಸಂದರ್ಭ ಇದು. ಇನ್ನು ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅಲ್ಲೂ ಕೂಡ ನಿಮಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಮಕರ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ನವಪಂಚಮ ಯೋಗ ತುಂಬ ಅದೃಷ್ಟವನ್ನು ತರುತ್ತೆ. ಅದರಲ್ಲೂ ನಿಮ್ಮ ಅಪೂರ್ಣವಾಗಿರುವಂಥ ಯೋಜನೆಗಳು, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ಹಾಗಾಗಿ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ತುಂಬ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಇನ್ನು ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಯೋಗ ಇದೆ. ಅಂದರೆ ನಿಮ್ಮ ಒಂದು ಸ್ಪರ್ಧೆ, ನಿಮ್ಮ ಒಂದು ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷಿಸಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಾಯಕವಾಗುವಂಥ ಯೋಗ ಇದು. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ, ಆರೋಗ್ಯ ಚೆನ್ನಾಗಿದೆ, ಮೆಂಟಲ್ ಹೆಲ್ತ್ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಪ್ರಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡ್ತೀರಿ. ಇನ್ನು ಯಾರು ಮಾಧ್ಯಮದಲ್ಲಿದ್ದೀರಿ, ಯಾರು ಚಲನಚಿತ್ರದಲ್ಲಿದ್ದೀರಿ, ಟಿವಿ ಧಾರಾವಾಹಿಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಇಂಥವ್ರಿಗೆ ತುಂಬ ಒಳ್ಳೆಯ ಲಾಭ ಇದೆ. ಒಟ್ಟಾರೆ ಈ ಕಲೆಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿರುವಂಥವ್ರಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಗುರು ವೃಂದದವರಿಗೆ, ಉಪನ್ಯಾಸಕರಿಗಾಗಲಿ, ಜ್ಯೋತಿಷ್ಯ ಶಾಸ್ತ್ರಜ್ಞರಿಗಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಒಟ್ಟಾರೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು. ಇದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ತರುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ನವಪಂಚಮ ಯೋಗದ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಇದೆ. ಹಾಗೆ ನಿಮ್ಮ ಒಂದು ಪರಿಸ್ಥಿತಿಗಳಲ್ಲಿ ಬದಲಾವಣೆಯನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಪ್ರಯತ್ನ ಪಟ್ಟರೂ ಅದರಿಂದ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ, ಕೋರ್ಟು ಕಚೇರಿ ನ್ಯಾಯಾಲಯಗಳಲ್ಲಿ ಇಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ಲಿಟಿಗೇಷನ್ಸ್ ಏನಾದರೂ ಇದ್ದರೆ ಅಂಥ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ವ್ಯಾಪಾರಸ್ಥರು ಯಾವುದೇ ಹೂಡಿಕೆ ಮಾಡುವಂಥದ್ದು, ವ್ಯವಹಾರದಲ್ಲಿ ಏನಾದರೂ ಒಂದು ಅಪ್ಗ್ರೇಡ್ ಮಾಡಿಕೊಳ್ಳುವಂಥದ್ದು, ಬದಲಾವಣೆಗಳನ್ನು ತರುವಂಥ ವಿಚಾರಗಳಿದ್ದರೆ ಅಲ್ಲೂ ಕೂಡ ಅಪೇಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ನಿಮಗೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ಟಾರ್ಗೆಟನ್ನು ರೀಚ್ ಆಗ್ಬೋದು. ಹಾಗೆ ಈ ಅನುಕೂಲತೆಗಳಿದೆಯಲ್ಲ, ಕಂಫರ್ಟ್ ಝೋನ್ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಹಾಗೆ ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅಲ್ಲಿ ಗೆಲುವು ನಿಮ್ಮದೇ. ಇದರ ಮೂಲಕ ನಿಮಗೆ ಲಾಭದ ಜೊತೆಗೆ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಈ ಮೂರು ರಾಶಿಗಳಾದಂತಹ ಕರ್ಕಾಟಕ, ಕನ್ಯಾ ಮತ್ತು ಮಕರ, ಈ ಮೂರು ರಾಶಿಯವರಿಗೆ ಇದೇ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿಯ ದಿನ ನವಪಂಚಮ ಯೋಗ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ
ಫಲಗಳು ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡ್ಕೊಳ್ತೀರಿ. ಹಾಗೆ ಗುರು ಹಿರಿಯರ ಮಾರ್ಗದರ್ಶನ ಆಗ್ಬೋದು, ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗ್ಬೋದು, ನಿಮಗೆ ಮುಂದೆ ಭಾರಿ ಲಾಭವನ್ನು ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ. ಇದರಿಂದ ಸುಖ, ಶಾಂತಿ, ಸಮೃದ್ಧಿಯ ಜೀವನ ನಿಮ್ಮದಾಗತ್ತೆ. ಹಾಗಾಗಿ ಈ ಮಹಾಶಿವರಾತ್ರಿಯ ದಿನ ನೀವು ಪರಮೇಶ್ವರನ ದರ್ಶನ ಮಾಡಿ, ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿ, ಅತ್ಯುತ್ತಮವಾದ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ತ್ವರಿತ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಉಳಿದ ರಾಶಿಯವರಿಗೂ ಕೂಡ ಶುಭ ಫಲಗಳು ಸಿಗಬೇಕು ಅಂತ ಹೇಳಿದ್ರೆ ನೀವು ಪರಮೇಶ್ವರನ ದರ್ಶನ ಮಾಡಿ, ಆ ದಿನ ಶಿವರಾತ್ರಿಯ ವ್ರತದಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗಾಗಿ ಈ ದಿನ ಜೀವನದಲ್ಲಿ ಹೊಸ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಪ್ರಯಾಣದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ನೀವು ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಮಯಕ್ಕೆ ಸರಿಯಾಗಿ ಶುಭ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಲೇಬೇಕಾಗತ್ತೆ. ಇದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಗುರಿ ಸಾಧಿಸುವಂಥ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂತಹ ಒಂದು ಸಮಯ ಇದು. ಹಾಗಾಗಿ ಅರ್ಧಂಬರ್ಧಕ್ಕೆ ಕೆಲಸಗಳನ್ನು ನಿಲ್ಲಿಸುವಂಥದ್ದು ಅಥವಾ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡುವಂಥ ಒಂದು ಮನಸ್ಸು ಮಾಡುವಂಥದ್ದು, ಇದನ್ನು ಮಾತ್ರ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಅಡಚಣೆಗಳು ಜಾಸ್ತಿ ಇರುತ್ತೆ. ಆದರೆ ತಾಳ್ಮೆಯಿಂದ ನೀವು ಈ ದಿನದ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಬಾಕಿ ಹಣವನ್ನು ಮರಳಿ ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಈ ದಿನ ತೊಂದರೆಗಳು ಕೂಡ ಎದುರಾಗುವಂಥದ್ದು ಇದೆ. ಇನ್ನು ಕೆಲಸದ ಸ್ಥಳದಲ್ಲಿ ವಾದ ವಿವಾದಗಳನ್ನು ನೀವು ತಪ್ಪಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಜೊತೆಗೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಯಾಗಲಿ, ನಿಮ್ಮ ವೈಯಕ್ತಿಕ ಬದುಕಾಗಲಿ, ಇದರ ಮಧ್ಯೆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗೆ ಈ ದಿನ ಹೆಚ್ಚಿನ ಬೆಲೆಯ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ, ಅನುಭವಸ್ಥರ ಮಾತುಗಳನ್ನು ಕೇಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡೇ ಮುಂದುವರಿಯುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಅತ್ಯಂತ ಮಂಗಳಕರವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ತೋರ್ಪಡಿಕೆಯಾಗಿರುವಂಥ ದಿನ. ಹಾಗೆ ಹಣಕಾಸಿನ ಲಾಭ ಕೂಡ ಉಂಟಾಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರಯತ್ನ ಆಗಲಿ ಈ ದಿನ ನಿಮಗೆ ಖುಷಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ನೀವು ಹಿಂದೆ ಮಾಡಿರುವಂಥ ಹೂಡಿಕೆಯ ವಿಚಾರ ಅಥವಾ ಈ ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ವಿಚಾರ ಅಥವಾ ಮಾರಾಟ ಮಾಡುವಂಥ ವಿಚಾರ, ಇದರಲ್ಲಿ ಈ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾರದ್ದೋ ಒಂದು ಮಧ್ಯಸ್ಥಿಕೆಯಿಂದನೋ ಅಥವಾ ಈ ದಳ್ಳಾಳಿಗಳ ಮೂಲಕವಾಗುವ ಈ ದಿನ ನಿಮಗೆ ಲಾಭಗಳು ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಸಂಪತ್ತು ಹೆಚ್ಚಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರತಿಭೆಗೆ ತಕ್ಕ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ನಿಮ್ಮ ಸ್ಪರ್ಧೆಯಾಗಲಿ, ನಿಮ್ಮ ಒಂದು ಪೂರ್ವ ಸಿದ್ಧತೆಯಾಗಲಿ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಭಾವನಾತ್ಮಕವಾದಂಥ ಬಂಧ ಈ ದಿನ ಬಲವಾಗಿ ಇರುವಂಥದ್ದು, ಅದು ನಿಮ್ಮನ್ನು ಕಾಡುವಂಥದ್ದು ಕೂಡ. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅದ್ಭುತವಾದಂತಹ ಭಾವನೆಗಳು ಬರುವಂಥದ್ದು. ಹಾಗೆ ಸ್ವಲ್ಪ ಮಟ್ಟಿಗೆ ತ್ಯಾಗವನ್ನು ಕೂಡ ಈ ದಿನ ನೀವು ಮಾಡಬೇಕಾಗತ್ತೆ ನಿಮ್ಮ ಪ್ರೀತಿ ಪಾತ್ರರಿಗಾಗಿ. ಹಾಗೆ ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಈ ದಿನ ತುಂಬ ಸಂತೋಷದಲ್ಲಿಡಲಿಕ್ಕೆ ಅಲ್ಪ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಹಾಗೆ ಕೌಟುಂಬಿಕ ಜೀವನದಲ್ಲೂ ಕೂಡ ಈ ದಿನ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ತೀರಿ. ಇದು ತಾನೇ ತಾನಾಗಿ ಬರಲ್ಲ. ಇದು ಗಳಿಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರ. ಆ ಒಂದು ನಿಟ್ಟಿನಲ್ಲೂ ಕೂಡ ನಿಮ್ಮ ಒಂದು ಪರಿಶ್ರಮ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಜೀವನ ಶೈಲಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅದೃಷ್ಟದ ದಿನ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟೇ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಸಮಸ್ಯೆಗಳನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥ ಧೈರ್ಯ ನಿಮಗೆ ಬರುತ್ತೆ. ಹಾಗೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿಯೊಂದು ಕೆಲಸವೂ ಕೂಡ ಈ ದಿನ ನಿಮಗೆ ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಾಮಾಜಿಕ ಸ್ಥಾನಮಾನಗಳಾಗಲಿ, ಗೌರವ ಆಗಲಿ, ಪ್ರತಿಷ್ಠೆ ಆಗಲಿ, ಸಮಾಜದಲ್ಲಿರುವಂಥ ಗಣ್ಯರನ್ನು ಭೇಟಿ ಮಾಡುವಂಥ ಅವಕಾಶವಾಗಲಿ ಈ ದಿನ ಬಹಳ ನಿಚ್ಚಳವಾಗಿದೆ. ಹಾಗೆ ಈ ಹೂಡಿಕೆಗೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ದಿನ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಏಕೆಂದರೆ ಈ ದಿನ ತುಂಬ ಚಿಂತನಶೀಲರಾಗಿ ಇರುವಂಥವ್ರು, ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಿ. ಮುಂದೆ ಏನಾಗುತ್ತೆ, ಏನಾಗಬೇಕು ಅನ್ನೋಂಥದ್ರ ಸಂಪೂರ್ಣವಾದಂಥ ಜ್ಞಾನ ನಿಮಗಿರುತ್ತೆ. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ನಿಮಗೆ ನಿಯಂತ್ರಣದಲ್ಲೇ ಇರುತ್ತೆ. ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲಲ್ಲೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸಮಾಧಾನ ಜೊತೆಗೆ ಜವಾಬ್ದಾರಿ ಎರಡೂ ಕೂಡ ಈ ದಿನ ಒಟ್ಟೊಟ್ಟಿಗೆ ಇರುವಂಥದ್ದು. ಇನ್ನು ಈ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಕುಟುಂಬ ಸದಸ್ಯರಲ್ಲಿರುವಂಥ ಸಾಮರಸ್ಯವನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನುವಂಥ ಒಂದು ಹೊಣೆಗಾರಿಕೆ ಕೂಡ ಇದೆ. ಇದು ನಿಮ್ಮ ಜವಾಬ್ದಾರಿ. ಅದಕ್ಕಾಗಿಯೇ ಈ ದಿನದಲ್ಲಿ ಬದಲಾವಣೆ ಆಗದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಬಹಳ ದೂರದೃಷ್ಟಿ ಉಳ್ಳುವಂಥ ನಿರ್ಧಾರ ಇದು. ಹಾಗಾಗಿನೇ ಈ ವಿವಾದಗಳನ್ನು ಪರಿಹರಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದಾಗತ್ತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳಲ್ಲೂ ಕೂಡ ನಿಮಗೆ ಪ್ರಗತಿ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗಾಗಲಿ ಅಥವಾ ನಿಮ್ಮ ಪ್ರಯತ್ನಕ್ಕಾಗಲಿ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಸಂತೋಷವಾಗಿರ್ತೀರಿ. ಹಾಗೆ ಶತ್ರುಗಳನ್ನು ಹೇಗೆ ದೂರ ಇಡಬೇಕು ಅನ್ನುವಂಥ ಒಂದು ವಿವೇಚನೆ ನಿಮಗೆ ಚೆನ್ನಾಗಿದೆ. ಹಾಗಾಗಿ ಕೆಲವರನ್ನು ತೀರಾ ಹತ್ತಿರದಲ್ಲಿ ನೀವು ಗಮನಿಸುವಂಥದ್ದು, ಕೆಲವರನ್ನು ದೂರದಲ್ಲಿ ಇಟ್ಟು ಅವರ ಚಲನವಲನಗಳನ್ನು ಗಮನಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಅಲರ್ಟ್ ಆಗಿರ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಗುರು ದಕ್ಷಿಣಾಮೂರ್ತಿಗಳ ಸ್ಮರಣೆ ಮಾಡ್ಕೊಳ್ಳಿ, ಧ್ಯಾನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಇದರಿಂದ ಮನಸ್ಸಿನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಮನಸ್ಸು ಬಹಳ ಚಂಚಲಶೀಲವಾಗಿ ಇರುವಂಥದ್ದು. ಹಾಗೆ ಈ ದಿನ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾಡುವಂಥ ಕೆಲಸದಲ್ಲೂ ಕೂಡ ಈ ದಿನ ಯಶಸ್ಸು ಪಡ್ಕೊಳ್ಳುವಂಥ ಅವಕಾಶಗಳಿರುತ್ತೆ. ಆದರೆ ನೀವಾಗಿ ಮಾಡುವಂಥ ಒಂದು ತಪ್ಪು ಅಥವಾ ಒಂದು ದುಡುಕಿನ ನಿರ್ಧಾರ ಈ ದಿನ ನಿಮ್ಮನ್ನು ಅವಕಾಶ ವಂಚಿತರನ್ನಾಗಿ ಮಾಡುತ್ತೆ. ಲಾಭ ನಿಮ್ಮ ಕೈ ಸೇರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಹಾಗಾಗಿನೇ ಈ ದಿನ ಅಪಾರವಾದ ಆತ್ಮವಿಶ್ವಾಸದಿಂದನೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ಒಟ್ಟಾರೆ ಕೆಲಸ ಮಾಡಬೇಕು ಅಥವಾ ಒಂದು ಟೀಮ್ ವರ್ಕ್ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿರಿ. ಒಂಟಿಯಾಗಿ ಏಕಾಂಗಿಯಾಗಿ ಯಾವುದೇ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಯಶಸ್ಸು ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದಲೇ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತು ಮಧುರವಾಗಿರಬೇಕು. ನಿಮ್ಮ ಒಂದು ನಡತೆ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಅವರ ಜೊತೆಯ ಮಾತುಕತೆಯ ಸಂದರ್ಭದಲ್ಲಿ ನೀವು ಅವರನ್ನು ಚುಚ್ಚಿ ಮಾತಾಡುವಂಥದ್ದಾಗಲಿ, ಅನುಮಾನ ಪಡುವಂಥದ್ದಾಗಲಿ ಮಾಡಬೇಡಿ. ಏಕೆಂದರೆ ಈ ದಿನದ ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರಲ್ಲ. ಹಾಗೆ ನಿಮ್ಮ ಆಲೋಚನೆ ಕೂಡ ಸ್ಥಿರವಾಗಿರಲ್ಲ. ಅದರಲ್ಲೂ ನಿಮ್ಮ ಸ್ನೇಹಿತರ ಪ್ರಭಾವ ನಿಮ್ಮ ಆಲೋಚನೆಯ ಮೇಲೆ ತುಂಬ ಬೀಳುತ್ತೆ. ಹಾಗಾಗಿನೇ ನೀವು ತೆಗೆದುಕೊಂಡಂಥ ನಿರ್ಧಾರದಲ್ಲೇ ದಿಢೀರಾಗಿ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಆಯ್ಕೆ ಮಾಡಿದಂಥ ದಾರಿಗೆ ನೀವು ಸ್ಟಿಕ್ ಆನ್ ಆಗುವಂಥದ್ದು ತುಂಬ ಉತ್ತಮ. ಇದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಅನಾವಶ್ಯಕವಾದಂಥ ವಾದ ವಿವಾದಗಳಿಂದ ತಪ್ಪಿಸ್ಕೊಳ್ಬೇಕು. ಈ ದಿನ ಅಂಥ ಆರ್ಗ್ಯುಮೆಂಟ್ಗೆ ಹೋಗಬೇಡಿ, ಮೌನವಾಗಿದ್ದುಬಿಡಿ. ಆ ಸಂದರ್ಭದಲ್ಲೇ ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಸ್ಮರಣೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ,
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುವಂಥದ್ದು. ಇನ್ನು ಏಕಾಗ್ರತೆ ಇದ್ದರೆ ಮಾತ್ರ ನೀವು ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಹಾಗಾಗಿಯೇ ಈ ದಿನ ದಿಢೀರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ದಿಢೀರಾಗಿ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಿಸುವಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತೀರಿ. ಇದು ಅಸಾಧ್ಯವಾದಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ಕೊನೆಗೆ ನಿಮಗೆ ಬೇಸರ ಉಂಟಾಗುತ್ತೆ. ಹಾಗೆ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಒಂದು ಪರಿಸ್ಥಿತಿಯನ್ನು ನೀವೇ ಹಳಿಯುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಈ ಗುರಿ ಸಾಧನೆಯಲ್ಲಿ ಗೊಂದಲ ಉಂಟಾದಂತಹ ಸಂದರ್ಭದಲ್ಲೇ ನಿಮಗೆ ಹಾನಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನದಲ್ಲಿ ಮಾಲೀಕತ್ವದ ಹಕ್ಕಿನ ಬಗ್ಗೆ, ಅಂದರೆ ಒಂದು ಓನರ್ಶಿಪ್ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಯಾವುದೇ ಒಂದು ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ಸ್ಥಿರಾಸ್ತಿಯ ವಿಚಾರದವರೆಗೂ ಕೂಡ ಈ ಓನರ್ಶಿಪ್ ವಿಚಾರ ಈ ದಿನ ನಿಮಗೆ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಒಪ್ಪಿಗೆಯನ್ನು ನೀಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಿ. ದಿಢೀರಾಗಿ ಆತುರವಾಗಿ ಯಾವುದೇ ಮಾತುಗಳನ್ನು, ನಿರ್ಧಾರವನ್ನು ಈ ದಿನ ಕೈಗೊಳ್ಳಬೇಡಿ. ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಯಂ ನಿಯಂತ್ರಣ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಲಾಭವನ್ನೇ ತರುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯ ನಿರ್ಧಾರವನ್ನು ಈ ದಿನ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಅನುಭವವನ್ನು ಈ ದಿನ ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ನೀವು ಬೇರೆಯವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಇತಿಮಿತಿ ಏನಿದೆ ಅದನ್ನು ನೀವು ಗಮನಿಸ್ಕೊಂಡೇ ಬೇರೆಯವರಿಗೆ ಸಹಾಯ ಮಾಡಬೇಕು, ಬೇರೆಯವರಿಗೆ ಭರವಸೆಯನ್ನು ನೀಡಬೇಕು, ಮಾತನ್ನು ಕೊಡಬೇಕು. ಹಾಗೆ ಈಗಾಗಲೇ ಕೊಟ್ಟಿರುವಂಥ ಮಾತು, ಒಂದು ಪ್ರಾಮಿಸ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಈ ದಿನ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ಗೌರವವನ್ನು ಉಳಿಸ್ಕೊಳ್ಬೋದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಚಂದ್ರ ಇದ್ದಾನೆ, ಮನಸ್ಸಿಗೆ ಸಮಾಧಾನ, ಅದ್ಭುತವಾದಂಥ ಕೆಲಸಗಳನ್ನು ಮಾಡುವಂಥದ್ದು, ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ಆದಾಯದಲ್ಲಿ ಹೆಚ್ಚಳ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಇದೆ. ಈ ಎಲ್ಲ ಪ್ರಯತ್ನಗಳು ಕೂಡ ಈ ದಿನ ನಿಮಗೆ ಭಾರಿ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನೀವು ಹೊಸ ವ್ಯವಹಾರವನ್ನು ಆರಂಭ ಮಾಡುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸದಾಗಿ ಪ್ರಾರಂಭ ಆಗಬೇಕು, ಹೊಸ ದಾರಿ ಅದು, ಹೊಸ ಮಾರ್ಗದರ್ಶನ ಅದು, ಹೊಸ ಆದಾಯದ ಮೂಲ ಅದು. ಇಂಥದ್ರಲ್ಲಿ ಈ ದಿನ ಆಸಕ್ತಿ. ಹಾಗೆ ಈ ದಿನ ಹೊಸ ಪರಿಚಯ ಕೂಡ ಆಗುವಂಥದ್ದು, ಹೊಸಬರ ಜೊತೆಯಲ್ಲಿ ಈ ದಿನ ಮಾತುಕತೆ, ವಿಚಾರ ವಿನಿಮಯ, ಹಾಗೆ ಸಾಧಕ ಬಾಧಕಗಳ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಇಂಥದ್ದು ಕೂಡ ಈ ದಿನದಲ್ಲಿ ನಿಮ್ಮ ಒಂದು ಚಟುವಟಿಕೆಗೆ ಪೂರಕವಾಗೇ ಇರುತ್ತೆ. ಹಾಗೆ ಈ ದಿನ ಪಾಲುದಾರರ ಜೊತೆಯಲ್ಲಿ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ಅದನ್ನು ಕೂಡ ಬಹಳ ವಿಶೇಷವಾಗಿ ಅದರಲ್ಲೂ ಚರ್ಚೆಯ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ಚರ್ಚೆ ಅಥವಾ ಈ ಒಂದು ವಿಚಾರ ಮಂಥನ ಈ ದಿನ ಇರುವಂಥದ್ದು ವಿದ್ಯಾರ್ಥಿಗಳಲ್ಲೂ ಕೂಡ ಇರುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅನುಕೂಲ, ಯಾವುದು ಅನಾನುಕೂಲ, ಇದರ ಬಗ್ಗೆ ಈ ದಿನ ಬಹಳ ಕೂಲಂಕುಷವಾಗಿ ವಿಚಾರ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಅವರ ಜೊತೆಯಲ್ಲಿ ಹೇಳಿಕೊಳ್ಳಿ. ಅದು ಆಗೋದು ಬಿಡೋದು ಬೇರೆ ವಿಚಾರ. ಆದರೆ ಮುಕ್ತವಾಗಿ ಮಾತಾಡುವಂಥದ್ದು, ಮುಕ್ತವಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದರಲ್ಲಿ ಹಿಂಜರಿಬೇಡಿ. ಇನ್ನು ಈ ದಿನ ಬೇರೆಯವರ ಅಭಿಪ್ರಾಯವನ್ನು ಕೂಡ ನೀವು ಗೌರವಿಸಬೇಕು. ಅದನ್ನು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಲಹೆಯ ರೂಪದಲ್ಲಿ ಅಳವಡಿಸಿಕೊಳ್ಳುವಂಥ ಸಾಧ್ಯತೆ ಇದ್ದರೆ ಅದನ್ನು ಕೂಡ ಮುಂದುವರಿಸಿ. ಒಟ್ಟಾರೆ ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಕೂಡ ಒಂದು ಮಾಧುರ್ಯವನ್ನು ಕಾಣುವಂಥ ಸಂದರ್ಭ ಇದೆ. ಒಟ್ಟಾರೆ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ, ನಿಮಗೆ ಸಮಾಧಾನವನ್ನು ತರುತ್ತೆ, ಜೊತೆಗೆ ಕೀರ್ತಿ ಗೌರವವನ್ನು ಕೂಡ ತಂದುಕೊಡುತ್ತೆ. ಕಂಫರ್ಟಬಲ್ ಆಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು
ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಮಹಾಶಿವನನ್ನು ಈ ದಿನ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ಇರುತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ತೀವ್ರ ಅಸಮಾಧಾನ ಇರುವಂಥದ್ದು. ಏಕೆಂದರೆ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಒಂದು ಲಾಭ ಇಲ್ಲ, ಆದಾಯ ಇಲ್ಲ, ಕೆಲಸ ಮಾಡ್ತೀರಿ ಅಷ್ಟೇ, ಪ್ರತಿಫಲ ಅನ್ನುವಂಥದ್ದು ಈ ದಿನ ಮಿಶ್ರವಾಗೇ ಇರುತ್ತೆ. ಹಾಗೆ ಈ ದಿನ ನೀವು ಕಚೇರಿಯಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರಿ ವರ್ಗದಲ್ಲಾಗಲಿ ಹೆಚ್ಚು ಸಮಯವನ್ನು ಕಳೆಯಬೇಕಾಗುತ್ತೆ. ಇಲ್ಲಿ ಸಮಯ ಕೂಡ ವ್ಯರ್ಥವಾಗುವಂಥದ್ದು. ಹಾಗೆ ಈ ದಿನದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಇದನ್ನು ನಿಭಾಯಿಸುವಂಥದ್ದೇ ನಿಮಗೆ ಕಷ್ಟ. ಇರುವಂತಹ ಸಮಸ್ಯೆಯ ಜೊತೆಗೆ ಮತ್ತೊಂದು ಸಮಸ್ಯೆ ಕೂಡ ಈ ದಿನ ಸೇರ್ಪಡೆಯಾಗುವಂಥದ್ದು. ಇದರಿಂದ ಮನಸ್ಸಿನ ಭಾರ ಹೆಚ್ಚಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ವೃದ್ಧಿಸಲಿಕ್ಕೆ, ಅದನ್ನು ಪ್ರಗತಿದಾಯಕವಾದಂಥ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನದ ಕೆಲಸಗಳಿಂದ ನೀವು ಸ್ವಲ್ಪ ಒತ್ತಡವನ್ನು ತಂದುಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯವನ್ನು ಕಾಣುವಂಥದ್ದು ಕೂಡ ಇದೆ. ಆದರೆ ನಿಮಗೆ ಸ್ವಲ್ಪ ಏಕಾಗ್ರತೆ ಬೇಕು. ಏಕೆ ಅಂತ ಹೇಳಿದ್ರೆ ಈ ಮನಸ್ಸು ಚಂಚಲವಾಗಿರುವಂಥ ಸಂದರ್ಭದಲ್ಲಿ ಕೆಲಸಗಳಿಗೆ ಕೈ ಹಾಕಿದಾಗ ಅದರಿಂದ ಅವಘಡಗಳಾಗುವಂಥದ್ದು, ಅಡೆತಡೆಗಳಾಗುವಂಥದ್ದು ಜಾಸ್ತಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇದೆ. ಅಂದರೆ ಯಾರೂ ಕೂಡ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರಲ್ಲ. ಹಾಗಾಗಿ ನನ್ನದೇ ಸರಿ ಅನ್ನುವಂಥ ಭಾವನೆ ಇಬ್ಬರಿಗೂ ಇರುವಂಥದ್ದು. ಇದರಿಂದಲೇ ಈ ದಿನ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿನವರೊಡನೆ ಅದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಅವರೇ ಈ ದಿನ ನಿಮ್ಮಿಂದ ತಪ್ಪು ಮಾಡಿಸುವಂಥದ್ದು, ಅವರೇ ನಿಮ್ಮನ್ನು ದಾರಿ ತಪ್ಪಿಸುವಂಥದ್ದು. ಹಾಗಾಗಿನೇ ಗುರಿ ತಲುಪಲಿಕ್ಕೆ ಕಷ್ಟ ಆಗುತ್ತೆ. ಇದರಿಂದ ನಿಮ್ಮ ಪ್ರಯತ್ನ ವ್ಯರ್ಥವಾಗಿ ನಷ್ಟದ ಹಾದಿಯನ್ನು ಹಿಡಿಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು, ನಿಮ್ಮ ಪ್ರತಿಷ್ಠೆಯನ್ನು, ಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ದಿನ. ನಿಮ್ಮ ಮಾತಿಗೆ ಈ ದಿನ ಮೌಲ್ಯ ಇದೆ. ನಿಮ್ಮ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಹೊಸ ಲಾಭಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಉದ್ಯೋಗದ ಪ್ರಸ್ತಾಪ ಕೂಡ ಈ ದಿನ ಬರುವಂಥದ್ದು. ಜವಾಬ್ದಾರಿಗಳು ಹೆಚ್ಚು ಹೆಚ್ಚು ಆದಷ್ಟು ಕೂಡ ನಿಮಗೆ ಸಂತೋಷ. ಏಕೆಂದರೆ ನೀವು ಫುಲ್ ಟೈಮ್ ಎಂಗೇಜಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ, ನಿಮ್ಮ ಸಮರ್ಪಣಾ ಭಾವಕ್ಕೆ ಒಂದು ಒಳ್ಳೆಯ ಬೆಲೆ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ಧನ್ಯತೆಯ ಭಾವವನ್ನು ಹೊಂದುವಂಥ ದಿನ. ಇನ್ನು ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವಂಥ ದಿನ. ಹಾಗಾಗಿ ತುಂಬ ಕಾನ್ಫಿಡೆಂಟ್ ಆಗಿರ್ತೀರಿ. ತುಂಬ ಕೆಲಸ ಕಾರ್ಯಗಳನ್ನು ನೀವು ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಅಧೀನದಲ್ಲಿರುವಂಥ ಪ್ರಮುಖ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಮೌನ ಸಮ್ಮತಿಯನ್ನು ಕೆಲವರು ಅಪಾರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತಾಡಬೇಕು. ಎಲ್ಲಿ ನಿಮ್ಮನ್ನು ನಿರೀಕ್ಷೆಯಲ್ಲಿರ್ತಾರೋ ಅಲ್ಲಿ ನಿಮ್ಮ ಉಪಸ್ಥಿತಿ ಇರಬೇಕು. ಇದನ್ನು ಬಹಳ ಚೆನ್ನಾಗಿ ನೀವು ಅರ್ಥೈಸ್ಕೊಳ್ಬೇಕು, ಸ್ಪಷ್ಟವಾಗಿ ಇರಬೇಕು. ಇನ್ನು ಈ ದಿನದಲ್ಲಿ ನಿಂತು ಹೋದಂತಹ ಯೋಜನೆಗಳು ಸುಗಮವಾಗಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೆ ನಿಮ್ಮ ಬಂಧುಗಳ ಮಿತ್ರರ ಸಹಕಾರ ಸಿಕ್ಕತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಬೆಂಬಲ, ಒಂದು ಸಹಕಾರ ನಿಮಗೆ ಸಮಯೋಚಿತವಾಗಿ ಸಿಕ್ಕತ್ತೆ. ಅದರಿಂದಲೇ ನಿಮಗೆ ಎಲ್ಲಿಲ್ಲದಂತಹ ಬಲ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳಿಂದ ಇತರರು ಪ್ರಭಾವಿತವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ನಡತೆಯನ್ನು ಕೆಲವರು ಅನುಕರಣೆ ಮಾಡುವಂಥದ್ದು ಇದೆ. ಹಾಗಾಗಿ 4 ಜನರ ಗಮನ ನಿಮ್ಮ ಮೇಲಿರುತ್ತೆ. ಸ್ವಲ್ಪ ವ್ಯವಸ್ಥಿತವಾಗಿ ಈ ದಿನವನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಯಶಸ್ಸು ಖಂಡಿತವಾಗಿ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ
ಮನಸ್ಸಿಗೂ ಕೂಡ ಒಳ್ಳೆಯ ಸಮಾಧಾನ, ಒಳ್ಳೆಯ ಸಂಬಂಧ, ಒಳ್ಳೆಯ ಮಾತುಕತೆ, ಸೌಹಾರ್ದಯುತವಾದಂತಹ ಸಮಯ ಈ ದಿನದಲ್ಲಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಮಿಶ್ರ ಫಲಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಈ ದಿನದಲ್ಲಿ ಸ್ವಲ್ಪ ಪ್ರಯಾಸ ಪಡಬೇಕು, ಸ್ವಲ್ಪ ಕಷ್ಟಪಡಬೇಕು ಅನ್ನುವಂಥ ಒಂದು ಸಂದರ್ಭ ಕೂಡ ಇದೆ. ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಸಿಕ್ಕಲ್ಲ. ಕಷ್ಟಪಟ್ಟೆ ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು. ಅದನ್ನು ಈ ದಿನ ನೀವು ಅನುಭವಿಸಬೇಕು. ಇನ್ನು ಈ ದಿನ ಕೆಲಸದ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ತರಲ್ಲ. ಪ್ರಯಾಣದಲ್ಲೂ ಕೂಡ ಏನೋ ಒಂದು ತ್ರಾಸ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ನಿಮಗೆ ಆಲಸ್ಯ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ತುಂಬ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಹಾಗೆ ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ಏನೋ ತೊಂದರೆ ಆಗುತ್ತೆ, ಏನೋ ಅಪವಾದ ಬರುತ್ತೆ, ಏನೋ ಒಂದು ಗಾಳಿ ಸುದ್ದಿ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಈ ದಿನ ತುಂಬ ಆಘಾತ ಆಗುವಂಥದ್ದು, ಜೊತೆಗೆ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ನೀವು ಅಂದುಕೊಂಡಂಥ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡಲಿಕ್ಕಾಗಲ್ಲ, ನೀವು ಅಂದುಕೊಂಡಂಥ ವ್ಯಕ್ತಿಯನ್ನು ಭೇಟಿ ಮಾಡಲಿಕ್ಕಾಗಲ್ಲ. ಹಾಗೆ ನಿಮ್ಮ ಜವಾಬ್ದಾರಿಯನ್ನು ಈ ದಿನ ನೀವು ಪೂರೈಸಬೇಕು ಅಂದರೂ ಕೂಡ ಏನೋ ಅಡಚಣೆಗಳು ಇರುವಂಥದ್ದು. ಇನ್ನು ನಿಮಗೆ ಇಷ್ಟವಾದ ಕೆಲಸ, ನಿಮಗೆ ಖುಷಿ ಕೊಡುವಂಥ ಕೆಲಸ, ಅದನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಸಾಧ್ಯ ಆಗಲ್ಲ. ಹೊತ್ತಿಗೂ ಊಟ ತಿಂಡಿ ಇರಲ್ಲ, ವಿಶ್ರಾಂತಿ ಇರಲ್ಲ, ದೇಹಕ್ಕೆ ಆಲಸ್ಯ ಇರುತ್ತೆ, ಓಡಾಟ ಇದೆ, ತಿರುಗಾಟ ಇದೆ, ಮಾನಸಿಕ ಚಂಚಲತೆ ಇದೆ. ಇವೆಲ್ಲವೂ ಕೂಡ ಈ ದಿನ ನಿಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿಬಿಡುತ್ತೆ. ಪ್ರತಿಭೆ ಇದ್ದರೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿರ್ತೀರಿ ಈ ದಿನ. ಹಾಗೆ ಈ ದಿನ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಲಾಭ ಆಗತ್ತೆ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಕೈ ಚೆಲ್ತೀರಿ. ಇನ್ನು ನಾಳಿನ ದೃಷ್ಟಿಯಲ್ಲಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ಇದರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೊಂದು ಸಮಾಧಾನ ಇಲ್ಲ, ಅಷ್ಟೊಂದು ವಾತಾವರಣ ತಿಳಿಯಾಗಿಲ್ಲ, ಎಲ್ಲೋ ಒಂದು ಕಡೆ ಶೀತಲ ಸಮರ ಇರುವಂಥದ್ದು. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಕ್ಲಾರಿಟಿ ಅನ್ನುವಂಥದ್ದು ಕೂಡ ಇರಲ್ಲ. ಒಟ್ಟಾರೆ ಸ್ವಲ್ಪ ಗೋಜಲಾಗಿರುವಂಥ ಸಂದರ್ಭ ಇದೆ. ಅದಕ್ಕಾಗಿ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಳಿ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಅದಕ್ಕಾಗಿ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಧನಲಾಭ ಆಗುತ್ತೆ, ತುಂಬ ಅದೃಷ್ಟ ಕೂಡ ಇರುತ್ತೆ. ಏಕೆಂದರೆ ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ನೀವು ಅದೃಷ್ಟಶಾಲಿಗಳು. ಇಲ್ಲಿಯವರಿಗೆ ಸಿಕ್ಕಿಲ್ಲದಂತಹ ಒಂದು ಸೌಲಭ್ಯ ಸವಲತ್ತು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಹೊಸ ಅನುಭವ ಉಂಟಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರದಿಂದ ಒಂದು ಕೆಲಸವನ್ನು ಪೂರ್ಣಗೊಳಿಸ್ತೀರಿ, ಅವರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುವಂಥ ಪ್ರಯತ್ನ. ಒಟ್ಟಾರೆ ಈ ದಿನದಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ, ಆಸಕ್ತಿಯಿಂದ, ಏಕಾಗ್ರತೆಯಿಂದ ಕಷ್ಟಪಟ್ಟಾದರೂ ಕೂಡ ಅದನ್ನು ಪೂರೈಸ್ತೀರಿ. ಹಾಗಾಗಿನೇ ಫಲ ನಿಮಗೆ ಧನಾತ್ಮಕವಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಂತು ಹೋದಂತಹ ಯೋಜನೆಗಳು ಕೂಡ ಸುಗಮವಾಗಿ ಸಾಗುವಂಥದ್ದು ಕೂಡ ಇದೆ. ಅಲ್ಲೂ ಕೂಡ ನಿಮ್ಮ ಕೈ ಚಳಕ ಇದೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಈ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಆಕ್ರಮಣಕಾರಿ ನಡತೆ ಇರುವಂಥದ್ದು. ಅಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಈ ದಿನ ನೀವು ಗಲಿಬಿಲಿಗೊಳಿಸಬೇಕು, ಅವರನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ನೀವು ಸಿದ್ಧರಾಗಬೇಕು. ಏಕೆಂದರೆ ಇದ್ದಕ್ಕಿದ್ದ ಹಾಗೇ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ನಿಮಗೆ ಬರುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳಿ, ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡಿ. ಹಾಗೆ ಯಾವುದೇ ರಹಸ್ಯ ಒಪ್ಪಂದಗಳನ್ನು ಈ ದಿನ ಮಾಡಿಕೊಳ್ಬೇಡಿ. ಇನ್ನು ವ್ಯಾಪಾರಿ ವರ್ಗದವರು ಕೂಡ ಈ ದಿನದ ಒಪ್ಪಂದ ಆಗಲಿ ಅಗ್ರಿಮೆಂಟ್ ಆಗಲಿ ಇದು ತುಂಬ ಕ್ಲಾರಿಟಿ ಇರಬೇಕು. MOU ಅನ್ನುವಂಥದ್ದು ಇಬ್ಬರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಇರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬರುತ್ತೆ. ಇದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ.
ಹಾಗೆ ಈ ದಿನ ಮಕ್ಕಳ ಕಡೆಯಿಂದ ಕೂಡ ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಇದನ್ನು ನೀವು ನಿಮ್ಮ ಸಂತೋಷಕ್ಕೆ ಹಾಗೆ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮಗೆ ಸಮಾಧಾನ ಇರುವಂಥದ್ದು. ಅದರಲ್ಲೂ ಈ ದಿನ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ನಡವಳಿಕೆ ಇರುತ್ತೆ. ಅಂದರೆ ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರ ಆಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ, ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ರಲ್ಲಾಗಲಿ ತುಂಬ ಬುದ್ಧಿವಂತಿಕೆ, ತುಂಬ ಅನುಭವ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಷ್ಟಗಳು ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ಸಂಪೂರ್ಣವಾದಂಥ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಮಿತ್ರರು ಈ ದಿನ ನಿಮ್ಮನ್ನು ರಕ್ಷಿಸ್ತಾರೆ. ನಿಮಗೆ ಬಂದಿರುವಂಥ ಅಪವಾದವನ್ನಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಒತ್ತಡದ ಸನ್ನಿವೇಶವನ್ನಾಗಲಿ ನಿವಾರಣೆ ಮಾಡಲಿಕ್ಕೆ ಅವರ ಪಾತ್ರ ಪ್ರಮುಖವಾಗಿ ಇರುತ್ತೆ. ಹಾಗೆ ಈ ದಿನದ ನಿಮ್ಮ ಸೌಜನ್ಯದ ವರ್ತನೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟವಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮಿಂದ ಯಾರು ಏನನ್ನು ನಿರೀಕ್ಷೆ ಮಾಡ್ತಾರೋ ಅದನ್ನು ಅವರು ಪಡ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಈ ದಿನ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಉಪಕಾರಿಯಾಗಿರುವಂತೆ ವರ್ತಿಸ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಒಪ್ಪಿಗೆಯನ್ನು ನೀಡುವಂತಹ ಸಂದರ್ಭ, ನೀವು ಒಂದು ವಿಚಾರದಲ್ಲಿ ತೀರ್ಮಾನವನ್ನು ಹೇಳುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಜಾಣತನ ಇದೆ. ಎಲ್ಲೂ ಕೂಡ ಈ ದಿನ ನೀವು ಸಿಕ್ಕಾಕೊಳ್ಳಲ್ಲ. ಆ ರೀತಿಯಲ್ಲಿ ಈ ದಿನ ನಿಮ್ಮ ಪ್ರತಿಭೆಯನ್ನು ಆಧರಿಸಿನೇ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳಲ್ಲಿ ಆತುರ ಪಡಬೇಡಿ, ಸ್ವಲ್ಪ ನಿಧಾನವಾಗಿದ್ಬಿಡಿ. ಸಾಧಕ ಬಾಧಕಗಳನ್ನು ನೋಡ್ಕೊಳ್ಳಿ, ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಅದು ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಅದಕ್ಕಾಗಿಯೇ ಆ ಒಂದು ವಾತಾವರಣದಲ್ಲಿ, ಸನ್ನಿವೇಶದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ಬಿ ಇನ್ ದ ಪ್ರೆಸೆಂಟ್. ಆಗ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಆಹಾರ ವಿಹಾರದಲ್ಲಿ ಸ್ವಲ್ಪ ನಿಯಂತ್ರಣ ಇರಲೇಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ತೀವ್ರ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಕೈಯಲ್ಲಿರುವಂಥ ಕೆಲಸವನ್ನು ಮೊದಲು ಮಾಡಿ. ಏಕೆಂದರೆ ದೂರದಲ್ಲಿರುವಂಥ ಕೆಲಸ ಕಾರ್ಯಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ತೀರಾ ಹತ್ತಿರದಲ್ಲಿರುವಂಥ ಕೆಲಸಗಳನ್ನು ಈ ದಿನ ಮೊದಲು ಮುಗಿಸುವಂಥ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಅದು ಸಣ್ಣ ವಿಚಾರ, ಮೂರನೆಯವರ ವಿಚಾರ. ಅದಕ್ಕಾಗಿ ಈ ದಿನ ತಲೆ ಕೆಡಿಸ್ಕೊಳ್ತೀರಿ. ಅದಕ್ಕಾಗಿ ವಾದ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಅಂಥ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಸೋಮಾರಿತನದಿಂದ ಕೂಡ ನೀವು ದೂರ ಇರಬೇಕು. ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥದ್ದಾಗಲಿ ಅಥವಾ ನಿಮ್ಮ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಇದರಿಂದ ನೀವು ಮುಂದೆ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಇನ್ನು ಯಾವುದೇ ವ್ಯವಹಾರಕ್ಕೆ, ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಆ ಒಂದು ದಾಖಲೆ ಪತ್ರಗಳನ್ನು ಓದಬೇಕಾಗತ್ತೆ. ನಂತರದಲ್ಲಿ ನೀವು ಸಹಿ ಮಾಡಬೇಕಾಗತ್ತೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಇನ್ನು ಹೊಸ ಯೋಜನೆಯನ್ನು, ಹೊಸ ಕೆಲಸವನ್ನು ಆರಂಭ ಮಾಡುವ ಮೊದಲು ಕೆಲವು ಅನುಭವಗಳನ್ನು ಪಡ್ಕೊಳ್ಬೇಕು. ಪೂರ್ವ ಸಿದ್ಧತೆ ಸರಿ ಇಲ್ಲ. ಹಾಗಾಗಿನೇ ಅರ್ಧಂಬರ್ಧ ತಿಳ್ಕೊಂಡು ಕೆಲಸಕ್ಕೆ ಕೈ ಹಾಕಬೇಡಿ, ಭಾರಿ ನಷ್ಟ ಉಂಟಾಗ್ಬಿಡುತ್ತೆ. ಇನ್ನು ಕಾನೂನಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ನ್ಯಾಯಾಲಯದ ಪ್ರಕರಣಗಳಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಒತ್ತಡ ಇರುತ್ತೆ. ಹಾಗಾಗಿ ಕೆಲವು ಪ್ರಮುಖ ಕೆಲಸ ಕಾರ್ಯಗಳನ್ನು ಆದಷ್ಟು ಮುಂದಕ್ಕೆ ಹಾಕಿ ತಜ್ಞರನ್ನು ಸಂಪರ್ಕ ಮಾಡಿ ನಂತರ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಾನಸಿಕವಾದಂಥ ಶ್ರಮ ಇದೆ. ದೈಹಿಕ ಆರೋಗ್ಯದ ಕಡೆ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ.
ಒಟ್ಟಾರೆ ಏನೇ ಮಾಡಿದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.